ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ಫ್ಲಾಗ್ ಬಂದುಬಿಟ್ಟು ಶುಕ್ರವಾರದ್ದಾಗಿರುತ್ತೆ. ಗುರುವಾರ ನಾನು ಯಾವುದೇ ಫ್ಲಾಗ್ ಮಾಡಲಿಲ್ಲ, ಯಾಕಂದರೆ ಮಳೆ ಬಂದಿತ್ತು. ಮಳೆ ಬಂದಿರೋದ್ರಿಂದ ಕರೆಂಟ್ ಇರಲಿಲ್ಲ. ಈ ಕಡೆ ಹಳ್ಳಿ ಸೈಡ್ ಏನಂದರೆ ಜಾಸ್ತಿ ಮಳೆ ಗಾಳಿ ಬಂದರೆ ವೈರ್ಗಳು ಎಲ್ಲಂದ್ರೆಲ್ಲ ಕಟ್ಟಾಗಿ ಹೋಗುತ್ತೆ. ಮತ್ತು ಅವ್ರು ಬಂದು ರೆಡಿ ಮಾಡಿ ಕರೆಂಟ್ ಕೊಡೋಷ್ಟೊತ್ತಿಗೆ ತುಂಬ ಲೇಟ್ ಆಗುತ್ತೆ. ಹಾಗಾಗಿ ಚಾರ್ಜಿಂಗ್ ಇರಲಿಲ್ಲ, ನನಗೆ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಶುಕ್ರವಾರ ಬೆಳಗಿನ ಜಾವ 4 ಗಂಟೆ 4:15 ಆಗಿತ್ತು. ಅವಾಗ ಕರೆಂಟ್ ಬಂತು. ಒಂದು ಹಾಫ್ ಆನ್ ಅವರ್ ಇಟ್ಟೆ ಅಷ್ಟೇ ಚಾರ್ಜಿಂಗು. ಇಟ್ಬಿಟ್ಟು ಬಿಡಪ್ಪ ವೀಡಿಯೋ ಮಾಡೋಣ ಅಂತೇಳಿ ತೊಗೊಂಡಿದ್ದೀನಿ. ಇನ್ನು ಮೊಬೈಲಲ್ಲಿ ಚಾರ್ಜಿಂಗೇ ಇರಲಿಲ್ಲ. ಫಸ್ಟ್ ವೀಡಿಯೋ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟ್ ನೋಡ್ಕೊಳ್ಳೋಣ ಅಂತೇಳಿ ವೀಡಿಯೋ ಮಾಡಿದೆ. ಎದ್ಬಿಟ್ಟು ಹಿಂದೆ ಮತ್ತು ಮನೆ ಮುಂದೆ ಈ ಕಡೆ ಅಂಗಡಿ ಕಡೆ ಎಲ್ಲ ಕಸ ಗುಡಿಸಿ ಬಟ್ಟಿಟ್ಟು ಮತ್ತೆ ಮುಂದ್ಗಡೆ ಬಂದೆ. ಅಷ್ಟರಲ್ಲಿ ನನ್ನ ಮಗ ಬೇರೆ ಎದ್ದಿದ್ದ. ಅವನು ಸ್ವಲ್ಪ ಸುಧಾರಿಸಿ ಜೋಲಿಗೆ ಹಾಕ್ಬಿಟ್ಟು ಇವಾಗ ಅಂಗಡಿ ಮುಂದೆ ಬಂದು ಕಸ ಎಲ್ಲ ಗುಡಿಸಿ ನೀರು ಹಾಕಿ ಇವಾಗ ಬಟ್ಟಿಡ್ತಾ ಇದ್ದೀನಿ. ಸ್ವಲ್ಪ ಲೇಟ್ ಆಗ್ತಿದೆ ವೀಡಿಯೋ, ಏನೋ ಅಂದ್ಕೋಬೇಡಿ. ಅದೇ ಹೇಳ್ತಿದ್ದೀನಲ್ಲ, ಸ್ವಲ್ಪ ಹಳ್ಳಿಯಲ್ಲಿ ಏನಂದರೆ ಸ್ವಲ್ಪ ಮಳೆ ಬಂದರೆ ಸಾಕು, ಇಲ್ಲ ಸ್ವಲ್ಪ ಗಾಳಿ ಬಂದರೆ ಸಾಕು, ಜಾಸ್ತಿ ಕರೆಂಟ್ ತೆಗಿತಾ ಇರ್ತಾರೆ. ಹಾಗಾಗಿ ಚಾರ್ಜಿಂಗ್ ಇರಲ್ಲ. ಮತ್ತು ಚಾರ್ಜ್ ಇದ್ದರೂ ಕೂಡ ಇದು ಕರೆಂಟ್ ಬೇರೆ ಇರಲ್ವಲ್ಲ. ಮತ್ತು ಚಿಕ್ಕ ಮಕ್ಕಳು ಬೇರೆ ಇರ್ತಾರೆ, ಟಾರ್ಚ್ ಎಲ್ಲ ಹಾಕೋದು ಅದಕ್ಕೆ ಇದಕ್ಕೆ ಯೂಸ್ ಆಗಿಬಿಟ್ಟು ಬೇಗ ಖಾಲಿ ಆಗುತ್ತೆ ಚಾರ್ಜಿಂಗು. ಇವಾಗೆಲ್ಲ ಬಟ್ಟಿಡ್ತಾಯಿದ್ದೀನಿ. ಬಟ್ಟಿಟ್ಬಿಟ್ಟು ಮತ್ತು ತಿಂಡಿಗೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ಇವತ್ತು ಬೀಟ್ರೋಟ್ ತಗೊಂಡಿದ್ದೆ. ಬೀಟ್ರೋಟ್ 3 ಬೀಟ್ರೋಟ್ ಇದ್ದವು. ಅದರಲ್ಲಿ ಒಂದು ಎತ್ತಿಟ್ಟು 2 ಬೀಟ್ರೋಟ್ ಹಾಕಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ. ಏನು ಬರೀ ಚಪಾತಿ ಮಾಡ್ತೀರಾ ಅಂತ ಅಂದ್ಕೋಬೇಡಿ. ಇದು ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಚಪಾತಿ ಅಂದರೆ. ಅವರು ತಿನ್ನೋದು ಅಪರೂಪ. ಅಂದರೆ ಕೆಲ್ಸಕ್ಕೆ ಹೋದರೆ ಅಲ್ಲಿ ಏನೂ ಸಿಗಲ್ಲ ಅವ್ರಿಗೆ ಜಾಸ್ತಿ. ಹಾಗಾಗಿ ನಾನು ಇರೋದ್ರಲ್ಲೇ ಮಾಡಿಕೊಡ್ತಾ ಇರ್ತೀನಿ. ವಾರದಲ್ಲಿ ಏನಿಲ್ಲ ಅಂದರೆ ಒಂದೆರಡು ಟೈಮ್ ಚಪಾತಿ ಮಾಡ್ತಾನೆ ಇರ್ತೀನಿ ಅವ್ರಿಗೋಸ್ಕರ ಅಷ್ಟೇ. ಅವ್ರು ಕೆಲ್ಸಕ್ಕೆ ಹೋದ್ಮೇಲೆ ನಾನು ಜಾಸ್ತಿ ಏನು ಚಪಾತಿ ಅದು ಇದು ಏನು ಮಾಡ್ಕೊಳ್ಳಲ್ಲ. ಯಾವಾಗಾನ ತಿನ್ಬೇಕನ್ಸಿದ್ರೆ ಮಾತ್ರ ಮಾಡ್ತೀನಿ ಅಷ್ಟೇ. ಅದು ಬಿಟ್ಟರೆ ನಾನು ಮಾಡಲ್ಲ. ಇವಾಗ ನಮ್ಮ ಮನೆಯವ್ರು ಇರೋದ್ರಿಂದ ಚಪಾತಿ ಇಷ್ಟ ಅಲ್ವಾ, ಅವ್ರಿಗೆ ಮಾಡಿಕೊಡ್ತೀನಿ. ಅವ್ರಿಗೆ ಏನು ಇಷ್ಟ ಬರುತ್ತೋ ಅದು ಮಾಡಿಕೊಡ್ತೀನಿ. ಮತ್ತು ಇವತ್ತು ಸ್ಪೆಷಲ್ ಏನಂದರೆ ಬೀಟ್ರೋಟಿಗೆ ಮೊಟ್ಟೆ ಹಾಕಿ ಮಾಡ್ತಾಯಿದ್ದೀನಿ. ಮೊಟ್ಟೆ ಹಾಕಿ ಮಾಡ್ತಾರಿಲ್ಲ, ನನಗೆ ಗೊತ್ತಿಲ್ಲ, ನಾನು ಎಲ್ಲೂ ಕೇಳಿಲ್ಲ. ನಾನು ಯಾವುದೂ ಅದ್ರ ಬಗ್ಗೆ ಅಬ್ಸರ್ವ್ ಮಾಡಿಲ್ಲ. ಏಕೆಂದರೆ ಮೊಟ್ಟೆ ಯಾಕೆ ಹಾಕ್ತಾಯಿದ್ದಾರೆ ಅಂದರೆ ಅದು ತುಂಬ ಚೆನ್ನಾಗಿತ್ತು. ಟೇಸ್ಟ್ ಮಾತ್ರ ಸೂಪರಾಗಿತ್ತು. ನನ್ನ ಮಗ ಏನು ಮಾಡ್ತಾನೆ ಅಂದರೆ ಅವ್ನು ತಿನ್ನಲ್ಲ. ಈ ಥರ ರೆಡ್ ಇರುತ್ತಲ್ಲ, ಒಂದು ಕ್ಯಾರೆಟೇ ಆಗಲಿ, ಈ ಥರ ಬೀಟ್ರೋಟ್ ಆಗಲಿ, ಬೇರೆ ಐಟಮ್ ಏನಾದರೂ ಆಗಲಿ, ತರಕಾರಿ ಐಟಮ್ ಅಂದರೆ ಅವ್ನು ತಿನ್ನೋದೇ ಇಲ್ಲ. ಏನು ಮಾಡಿ ಬಾಯ್ಲಿಟ್ರೂ ತಿನ್ನಲ್ಲ. ಹಾಗಾಗಿ ಮೊಟ್ಟೆ ಏನಾದರೂ ಅದರ ಕಾಣಿಸ್ಬಿಟ್ರೆ ಕೊಕ್ಕೊ ಅಂದ್ಕೊಂಡು ತಿಂದ್ಬಿಡ್ತಾನೆ. ಹಂಗಾಗಿ ನಾನು ಈ ಥರ ಮಾಡೋಣ ಅಂತೇಳಿ ಇವತ್ತು ಟ್ರೈ ಮಾಡೋಣ, ತಿಂತಾನೇನೋ ಅಂತ ಅವನಿಗೋಸ್ಕರ ಒಂದು 3 ಮೊಟ್ಟೆ ಅದರಲ್ಲಿ ಹಾಕ್ಬಿಟ್ಟು ಮಾಡಿದ್ದೆ. ಹೆಂಗಿರುತ್ತೆ ಏನೋ ಅಂತ ಮಾಡಿದೆ. ಲಾಸ್ಟ್ಗೆ ಫೈನಲಿ ಚೆನ್ನಾಗಿತ್ತು. ಬಿಡು, ಮಾಡಿದ್ದಕ್ಕೂ ಏನು ಇದಾಗಲಿಲ್ಲ ಅಂತೇಳ್ಬಿಟ್ಟು ಚೆನ್ನಾಗಿತ್ತು. ಅವನು ಕೂಡ ಚೆನ್ನಾಗಿ ತಿಂದ. ಬಿಸಿದೆ ಹಾಕ್ಕೊಟ್ಮೇಲೆ ತಿನ್ನಿಸ್ಬೇಕು. ಅವ್ನಿಗೇನೋ ತಿನ್ನೋಕ್ಕೆ ಬರಲ್ಲ. ತಿನ್ನಿಸ್ದಂಗೆಲ್ಲ ತಿಂತಾನೇ ಇದ್ದ. ಅಮ್ಮ ಕೊಕ್ಕೊ ಅಂತ ಇದ್ದ. ಹ್ಞೂನಪ್ಪ ಕೊಕ್ಕೊ ತಿನ್ನ ಅಂತ ಇದ್ದೆ ನಾನು. ಅವನಿಗೆ ಮೊಟ್ಟೆ ಅವೆಲ್ಲ ಅಂದರೆ ತುಂಬ ಇಷ್ಟ. ಸ್ವಲ್ಪ ಅವನು ಜಾಸ್ತಿ ಇಟ್ಟಿರೋದ್ರಿಂದ ನಾನು ಮೊಟ್ಟೆ ಜಾಸ್ತಿ ಕೊಡೋಕೆ ಹೋಗಲ್ಲ. ಯಾವಾಗನ್ನ ಒಂದು ಟೈಮ್ ಕೊಡ್ತೀನಿ. ಅದಕ್ಕೆ ಅವನಿಗೆ ಅಪರೂಪ ಅನಿಸ್ಬಿಡುತ್ತಲ್ಲ, ಇವತ್ತು ಮಾಡಿದ್ದಾರೆ ಅಂತೇಳ್ಬಿಟ್ಟು ಇಷ್ಟಪಟ್ಟು ತಿಂತಾನೆ. ನೋಡ್ಬೋದು. ಇವಾಗ ಸ್ವಲ್ಪ ಎಣ್ಣೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ, ಕರಿಬೇವು ಮತ್ತು ಇವು ಕಡಲೆಬೇಳೆ, ಒಂದು ಸ್ವಲ್ಪ ಹಸ್ರುಗಾಯಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಲಾಸ್ಟ್ಗೆ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತೀನಿ. ಇದು ಬೀಟ್ರೋಟ್ ಬಂದುಬಿಟ್ಟು ಚಿಕ್ಕದಾಗಿ ಹಚ್ಕೋಬೇಕು. ತುರಿತಾರೆ, ನಾನು ತುರಿದು ಮಾಡ್ತೀನಿ. ಇವಾಗ ನೋಡೋಣ ತುರಿಯೋದು ಬೇಡ ಅಂತೇಳ್ಬಿಟ್ಟು ಇದು ಚಾಪರ್ ಇತ್ತು, ಚಾಪರಲ್ಲೆಲ್ಲ ನೀಟಾಗಿ ಇದು ಮಾಡಿಕೊಂಡೆ. ಚೆನ್ನಾಗಿ ಬಂತು. ಎಷ್ಟು ಚೆನ್ನಾಗಿ ಬಂತಂದರೆ ಅದು ನೋಡೋಕ್ಕೆ ಒಂಥರ ಖುಷಿ ಆಗ್ತಿತ್ತು. ಚೆನ್ನಾಗಿ ಸಾಫ್ಟಾಗೆಲ್ಲ ಇದಾಗೋವರೆಗೂ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ನೋಡಿ. ಇವಾಗ ಬೀಟ್ರೋಟ್ ನೋಡ್ತೀರಾ ಎಷ್ಟು ಚೆನ್ನಾಗಿದೆ. ಇವಾಗ ಟೂಟಿ ಫ್ರೂಟಿ ಬರುತ್ತಲ್ಲ, ಸೇಮ್ ಅದೇ ಥರನೇ ಬಂದಿತ್ತು. ಒಂಥರ ಪರಂಗಿ ಹಣ್ಣದ ಥರನೇ ಬಂದಿತ್ತು. ಚೆನ್ನಾಗಿತ್ತು. ಚಾಪರಲ್ಲಿ ಕಟ್ ಮಾಡಿದ್ದಕ್ಕೆ ಒಂಥರ ಖುಷಿ ಆಯಿತು. ಇದೇ ಫಸ್ಟ್ ಟೈಮ್ ನಾನು ಅದನ್ನು ಯೂಸ್ ಮಾಡಿರೋದು. ನೋಡೋಣ ಅಂತೇಳ್ಬಿಟ್ಟು ಯೂಸ್ ಮಾಡಿದೆ. ಪರವಾಗಿಲ್ಲ, ಚೆನ್ನಾಗಿತ್ತು. ಬೇಗನೂ ಬೇಯುತ್ತೆ, ಟೈಮು ತೊಗೊಳ್ಳಲ್ಲ. ನಾವು ಕಟ್ ಮಾಡಿ ಅದೆಲ್ಲ ಮಾಡೋಕ್ಕಿಂತ ಈ ಥರ ಇದು ಮಾಡಿದ್ರೆ ಚೆನ್ನಾಗಿರುತ್ತೆ. ಇಲ್ಲ ತುರಿದ್ರೂ ಬೇಗನೆ ಫ್ರೈ ಆಗುತ್ತೆ, ಜಾಸ್ತಿ ಏನು ಇದಾಗಲ್ಲ. ಒಂದು ಸ್ವಲ್ಪ ಎಲ್ಲ ಎಣ್ಣೆ ಎಲ್ಲ ಹಾಕಿ ಎಲ್ಲ ಐಟಮ್ ಎಲ್ಲ ಹಾಕಿ ಇವಾಗ ಲಾಸ್ಟ್ಗೆ ಬೀಟ್ರೋಟ್ ಎಲ್ಲ ಹಾಕ್ಬಿಟ್ಟು ಅಂದೇ ಯೋಚನೆ ಮಾಡ್ತಾಯಿದ್ದೆ. ಸಾಕು ಅಂದ್ಕೊಂಡೆ. ಮತ್ತು ನೆನ್ಪು ಮಾಡಿಕೊಂಡೆ, ನೋಡೋಣ ಟ್ರೈ ಮಾಡೋಣ, ತಿಂತಾನೇನೋ, ಹೆಂಗಿರುತ್ತೇನೋ ಗೊತ್ತಿಲ್ಲ ಟೇಸ್ಟ್ ಇದು ಅಂತೇಳಿ. ಇಲ್ಲಿ ಬಿಡು, ನಾವೆಲ್ಲ ತಿನ್ನೋದು, ಹೆಂಗಿದ್ರೂ ವೇಸ್ಟ್ ಮಾಡೋಕ್ಕಾಗಲ್ಲ, ಯಾವುದೋ ಒಂದು ಅಂತೇಳಿ ಅವನಿಗೋಸ್ಕರನಾದರೂ ಇದು ಮಾಡೋಣ ಅಂತೇಳಿ ಮೊಟ್ಟೆ ಎಲ್ಲ ಹಾಕಿ ಮಾಡಿದ್ದೆ. ಚೆನ್ನಾಗಿತ್ತು. ನೀವು ಒಂದು ಸರ್ತಿ ಟ್ರೈ ಮಾಡಿ. ಎಲ್ಲದಕ್ಕೂ ಮೊಟ್ಟೆ ಯೂಸ್ ಮಾಡ್ತಾರೆ, ಅದೇನು ಒಳ್ಳೆಯದು, ಆರೋಗ್ಯಕ್ಕೆ ಒಳ್ಳೇದಲ್ವ, ಅದೇನು ಇದಿಲ್ಲ. ಒಂದು ಸ್ವಲ್ಪ ಉಪ್ಪೆಲ್ಲ ಇದು ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಫ್ರೈ ಮಾಡಿಬಿಟ್ಟು
ಮೊಟ್ಟೆ ತೊಗೊಂಬಂದು ಇಟ್ಟಿದ್ದೀನಿ. ಅದನ್ನ ಒಡೆದು ಇವಾಗ ಹಾಕಬೇಕು. ಏನಂದರೆ ನಮಗಿಂತ ನಮ್ಮ ಮಕ್ಕಳು ಏನು ತಿಂತಾರೋ ಅದು ನಾವು ಮಾಡಬೇಕಾಗುತ್ತೆ. ಇವಾಗ ನಮಗಿಷ್ಟ ಬಂದಿದ್ದೆ ನಾವು ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ. ಯಾಕೆಂದರೆ ಇವಾಗ ನಾವೇನು ಮಾಡ್ತೀವೋ ಅದನ್ನು ಕೂಡ ನನ್ನ ಮಕ್ಕಳಿಗೆ ತಿನ್ನಿಸ್ಬೇಕು. ನಾನಷ್ಟೇ ನಾನು ಏನು ಮಾಡ್ತೀನಿ ಅದೇ ತಿನ್ನಿಸ್ತೀನಿ ನನ್ನ ಮಗನಿಗೆ. ನಾನು ಸಪ್ರೇಟಾಗಿ ಅವ್ನಿಗೇನು ಮಾಡೋಕ್ಕೆ ಹೋಗಲ್ಲ. ಇವಾಗ ಮುದ್ದೆ ಮಾಡಿದರೆ ಮುದ್ದೆನೇ ತಿನ್ನಿಸ್ತೀನಿ. ಅವನು ತಿನ್ನಲ್ಲ ಅಂದ್ರೂ ನಾವು ಬಿಡಲ್ಲ. ಒಂದೊಂದು ಟೈಮ್ ನಾನು ತಿನ್ನಿಸ್ತೀನಿ, ನಮ್ಮ ಅಕ್ಕ ತಿನ್ನಿಸ್ತಾರೆ, ನಮ್ಮ ಚಿಕ್ಕಮ್ಮ ತಿನ್ನಿಸ್ತಾರೆ. ಅವನು ಎತ್ಕೊಂಡು ಹಿಂಗೆ ಕೈಯಲ್ಲಿ ಮಿದ್ಕೆ ಮಾಡಿಕೊಂಡು ಅಲ್ಲಿ ಇಲ್ಲಿ ತೆಂಗಿನ ಮರಗಳು, ಕಾಗೆ, ಮತ್ತು ಇಲ್ಲಿ ನಮ್ಮ ಚಪ್ಪರದಲ್ಲಿ ಗುಬ್ಬೆಗಳು ಭಾಳ ಇದ್ದಾವೆ. ಅವೆಲ್ಲ ತೋರಿಸ್ಬಿಟ್ಟು ತಿನ್ನಂತ ಅವ್ನು ಒಟ್ಟು ಮುದ್ದೆ ತಿಂತಿದ್ದೀನಿ ಅಂತ ಅನಿಸ್ಬಾರ್ದು. ಆ ಥರ ಅವು ಇವೆಲ್ಲ ತೋರ್ಸ್ಕೊಂಡು ತಿನ್ನಿಸ್ಬಿಡ್ತೀವಿ. ಮುದ್ದೆ ತಿನ್ನೋದ್ರಿಂದ ತುಂಬ ಒಳ್ಳೆಯದು. ಅವನು ಜಾಸ್ತಿ ಇವಾಗ ಅಂಗಡಿ ಇರೋದ್ರಿಂದ ಬರೀ ಅಂಗಡಿ ಐಟಮ್ಗೆ ಜೋತು ಬೀಳ್ತಾನೆ. ಸ್ವಲ್ಪ ಜ್ಯೂಸ್ ಕುಡಿಯೋದು, ಚಿಪ್ಸು, ಚಕ್ಲಿ ಮತ್ತು ಚಾಕ್ಲೇಟು ಹಂಗೆ ಹಿಂಗೆ ಅಂತ ಕೇಳ್ತಾನೆ ಇರ್ತಾನೆ. ಹಂಗಾಗಿ ಫಸ್ಟ್ ಏನು ಮಾಡಿಬಿಡ್ತೀವಿ ಅಂದರೆ ಅವ್ನು ಎದ್ದ ತಕ್ಷಣವೇ ಏನಾದರೂ ತಿನ್ನಿಸ್ಬಿಡ್ತೀವಿ. ಯಾರ ಮನೆಗೆ ನಾನು ಮಾಡಲಿಲ್ಲ ಅಡುಗೆ ಅಂತಂದ್ರೂ ನಮ್ಮ ಚಿಕ್ಕಮ್ಮರ ಮನೆಯಲ್ಲಾದರೂ ಮುದ್ದೆ ಆಗಿರುತ್ತೆ, ಇಲ್ಲ ನಮ್ಮ ಅತ್ತಿಯರ ಮನೆಯಲ್ಲಾದರೂ ಮುದ್ದೆ ಆಗಿರುತ್ತೆ. ಕಂಪಲ್ಸರಿ ಬೆಳಗ್ಗೆ ಟೈಮ್ ಎಲ್ಲ ಕೂಲಿ ಹೋಗ್ತಾರಲ್ಲ, ಮುದ್ದೆ ಮಾಡ್ಕೊಂಡೇ ಹೋಗ್ತಾರೆ, ಯಾರ ಮನೆಗೂ ಮಿಸ್ ಮಾಡಲ್ಲ. ನಾನು ಸ್ವಲ್ಪ ಅಂಗಡಿ ಇರೋದ್ರಿಂದ ನಾನು ಲೇಟ್ ಆಗುತ್ತೆ. ಫಸ್ಟ್ಗೆ ಟೀ ಮಾಡಿ ಬಿಸ್ಕೆಟ್ ಅದು ತಿಂದುಬಿಟ್ಟಿರ್ತೀನಿ. ನಾನು ಸ್ವಲ್ಪ ಲೇಟಾಗೇ ಮಾಡ್ತೀನಿ. ಹಾಗಾಗಿ ಯಾರಾದರೂ ಮಾಡಿರ್ತಾರಲ್ಲ, ಏನಿಲ್ಲ ಅವು ಎತ್ಕೊಂಡು ಹೋಗ್ತಿರ್ತಾರೆ, ತಿನ್ನಿಸ್ಬಿಡ್ತಾರೆ ಅಷ್ಟೇ. ಅವನದೇನು ನಾನು ಟೆನ್ಷನ್ ತೊಗೊಳಲ್ಲ. ಯಾವಾಗಾದ್ರೂ ಅವ್ನಿಗೆ ಸ್ವಲ್ಪ ಹುಷಾರಿಲ್ದಾಗ ಮಾತ್ರ ಅವ್ನು ಜಾಸ್ತಿ ನನ್ನ ಹತ್ರನೇ ಇರ್ತಾನೆ. ಅದು ಬಿಟ್ಟರೆ ಜಾಸ್ತಿ ನನ್ನ ಹತ್ರ ಇರಲ್ಲ. ಎಲ್ಲಿ ತಿನ್ನಿಸ್ತಾರೆ ಅಲ್ಲಿ ತಿಂದುಬಿಟ್ಟು ಸುಮ್ಮನೆ ಆಟ ಆಡ್ಕೊಂಡಿರ್ತಾನೆ. ಆಮೇಲೆ ಏನಾದರೂ ತಿನ್ನಬೇಕು ಅನಿಸಿದ್ರೆ ಮಾತ್ರ ನನ್ನ ಹತ್ರ ಬರ್ತಾನೆ ಅಷ್ಟೇ. ಈಗೆಲ್ಲ ಮೊಟ್ಟೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿದೆ. ಲಾಸ್ಟ್ ನೋಡೋಣ ಹೆಂಗಿರುತ್ತೆ ಅಂದರೆ ಟೇಸ್ಟ್ ಮಾತ್ರ ಚೆನ್ನಾಗಿತ್ತು. ಏನೂ ಇದಿಲ್ಲ, ಮಾಡ್ಕೊಂಡು ತಿನ್ಬೋದು, ಏನು ತಪ್ಪೇನಿಲ್ಲ. ಮಕ್ಳಿಗೋಸ್ಕರ ಹೆಂಗೆ ಮಾಡಿದ್ರೂ ನಮಗೆ ಇಷ್ಟ ಆಗುತ್ತಲ್ವ, ಹಾಗಾಗಿ ಅಡ್ಜಸ್ಟ್ ಮಾಡಿಕೊಂಡೆ. ಇವಾಗ ಚಪಾತಿ ಹಿಟ್ಟೆಲ್ಲ ಕಲಸಿಟ್ಟಿದ್ದೆ. ಮುಂಚೆನೇ ಚಪಾತಿ ಹಿಟ್ಟು ಕಲಸಿಟ್ಬಿಡ್ತೀನಿ. ಚೆನ್ನಾಗಿ ಸ್ವಲ್ಪ ಅದು ಸಾಫ್ಟಾಗಿ ಕಲಸಿಟ್ರೆ ಚೆನ್ನಾಗಿ ಬರುತ್ತೆ. ಚಪಾತಿ ಮಾತ್ರ ಸ್ಮೂತಾಗಿರುತ್ತೆ. ಹಾಗಾಗಿ ನಾನು ಮುಂಚೆನೇ ಏನೇ ಕೆಲಸ ಇರಲಿ, ಚಪಾತಿ ಮಾಡ್ತೀನಿ ಅಂತಂದರೆ ಅದೆಲ್ಲದಕ್ಕಿಂತ ಮುಂಚೆನೇ ನಾನು ಚಪಾತಿ ಹಿಟ್ಟು ಕಲಸಿಟ್ಬಿಡ್ತೀನಿ. ಅದು ಅರ್ಧ ಗಂಟೆ ಆಗಲಿ ಮುಕ್ಕಾಲು ಗಂಟೆ ಆಗಲಿ ನಂಗೆ ಚಪಾತಿ ಹಿಟ್ಟು ಚೆನ್ನಾಗಿ ನೆನಿಬೇಕು. ಚೆನ್ನಾಗಿ ನೆನೆಸಿದ್ರೆ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಅದೇನಿದಿಲ್ಲ ನೋಡಿ, ಚೆನ್ನಾಗಿ ಬರುತ್ತೆ ಚಪಾತಿ ಮಾತ್ರ. ಉಜ್ಜಕ್ಕೆ ಮಾತ್ರ ಭಾಳ ಖುಷಿಯಾಗುತ್ತೆ. ಇಂಥ ಚಪಾತಿ ಎಷ್ಟಾದರೂ ಇಲ್ಲಿ ನಾನು ಉಜ್ಜಿಬಿಡ್ತೀನಿ. ಇನ್ನೊಂದು ವಿಷಯ ಏನಂದರೆ, ನಾನು ಡಿಗ್ರಿ ಓದಿದ್ದು ಅಂದರೆ ನಾನು ಡಿಗ್ರಿ ಅಂದರೆ ಬಿ ಎ ಕಂಪ್ಲೀಟ್ ಆಗಿದೆ ನಂದು. ನಾನು ಬಿ ಎ ಓದ್ಬೇಕಾದ್ರೆ ಹಾಸ್ಟೆಲಿದ್ದೆ ಚಿತ್ರದುರ್ಗದಲ್ಲಿ. ಹಾಸ್ಟೆಲಿದ್ದಾಗ ಅಷ್ಟೇ ನಮಗೆ ವಾರಕ್ಕೆ ಒಂದು ಸತಿ ಚಪಾತಿ ಮಾಡೋರು. ಇಬ್ಬರು ಆಂಟರ್ ಬರ್ತಿರಲ್ಲ ಅಡುಗೆ ಮಾಡೋಕ್ಕೆ. ತುಂಬ ಜನ ಹುಡುಗಿಯರಿದ್ವಾ, ಹಾಗಾಗಿ ಅವ್ರನ್ನ ಕರಿಯರು ಅವರು, ಎಲ್ಲರೂ ಬರ್ರಮ್ಮ ಒಬ್ಬೊಬ್ಬರು ಬರ್ರ ಅಂತೇಳ್ಬಿಟ್ಟು. ನಾನಂತೂ ಮುಂಚೆನೇ ಹೋಗ್ಬಿಡ್ತಿದ್ದೆ ಚಪಾತಿ ಒಸೆಯೋಕ್ಕೆ. ಎಲ್ಲರೂ ಆಶ್ಚರ್ಯಪಡೋರು, ಹೆಂಗೆ ಒಸಿತೀಯಲ್ಲ, ಎಷ್ಟು ಚೆನ್ನಾಗಿ ಒಸಿತೀಯ, ಎಷ್ಟು ಫಾಸ್ಟಾಗಿ ಒಸಿತೀಯ ಚಪಾತಿ ಅಂತ. ಆ ಥರ ಎಕ್ಸ್ಪೀರಿಯೆನ್ಸ್ ನನಗೆ ಯಾವಾಗನ ಚಪಾತಿ ಮಾಡಲಿ. ರಂಗಮಾಂಟಿ ಅಂತ ಇದ್ದರು ಪಾಪ, ತುಂಬ ಒಳ್ಳೆಯವರು ಅವ ಆಂಟಿ. ಬಾರಮ್ಮ ಅಂತ ಕರೆಯೋರು. ಹೋಗ್ಬಿಡ್ತಿದ್ದೆ ನಾನು, ಓದ್ಕೊಳ್ಳೋದಿರಲಿ ಬರ್ಕೊಳ್ಳೋದಿರಲಿ ಏನಾನೇ ಇರಲಿ. ಅಂಥ ಟೈಮ್ ನಮ್ಗೆ ಸಿಗಲ್ಲಲ್ವಾ, ಸಿಕ್ಕಾಗ ನಾವು ಇದು ಮಾಡಬೇಕು ಅಂತೇಳಿ ಎಲ್ಲರೂ ಕೂತ್ಕೊಂಡು ಎಷ್ಟು ಚಪಾತಿ ಒಸಿತಿದ್ದೆ ಅಂತ ಲೆಕ್ಕನೇ ಇಲ್ಲ. 300, 400, 500 ಚಪಾತಿವರೆಗೂ, 600, 700 ಚಪಾತಿವರೆಗೂ ಒಸಿತಿದ್ದೆ. ಏನಿಲ್ಲ ಅಂದರೆ ಒಬ್ಬೊಬ್ರಿಗೆ 2 ಚಪಾತಿ, 3 ಚಪಾತಿ. ಮತ್ತು ಮಿಕ್ಕಿದ ಮೇಲೆ ನೆಕ್ಸ್ಟ್ ಕರಿತಿದ್ರು ಪಾಪ, ಬರಮ್ಮ ಉಳ್ದಿದ್ದಾವೆ ಇನ್ನೂ ಬೇಕೇನು ಹಾಕ್ಸ್ಕೊಳ್ರಿ ಅಂತ ಕರಿತಿದ್ರು. ಆವಾಗ ಆ ಚಪಾತಿ ನೆನ್ಪು ಮಾಡ್ಕೊತಿರ್ತೀನಿ ನಾನು ಯಾವಾಗಾದರೂ. ಹಾಗಾಗಿ ಉಜ್ತೀನಿ, ಏನು ತೊಂದರೆ ಇಲ್ಲ. ಎಷ್ಟು ಚಪಾತಿನೇ ಆಗಲಿ ಕೂತ್ಕೊಂಡು ಬಿಸಾಕ್ಬಿಡ್ತೀನಿ. ಕೆಲಸದಲ್ಲಿ ಮಾತ್ರ ಇದಿಲ್ಲ. ಆಮೇಲೆ ಇದು ಎಲ್ಲ ಕೆಲಸ ಎಲ್ಲ ಆಗಿ ಮತ್ತು ತಿಂಡಿ ಎಲ್ಲ ತಿಂದು ಸ್ವಲ್ಪ ಸ್ವಲ್ಪ ಅಂಗಡಿಗೆ ಐಟಮ್ ಬರಿಬೇಕಿತ್ತು. ಐಟಮ್ ಎಲ್ಲ ಖಾಲಿಯಾಗಿತ್ತು. ಇವ್ನಿಗೆ ಹುಷಾರಿಲ್ದಾಗಿಂದ ನಾನು ಸರಿಯಾಗಿ ಅದಕ್ಕೆ ಗಮನನೇ ಕೊಟ್ಟಿರಲಿಲ್ಲ. ಎಲ್ಲ ಬರೆದಿಟ್ಬಿಟ್ಟು ಎಲ್ಲ ಕಸ ಎಲ್ಲ ಗೂಡ್ಸೋಣ. ಮತ್ತು ಟೈಮ್ ಸಿಕ್ಕೈತೆ, ಮಧ್ಯಾಹ್ನ ಟೈಮಲ್ಲಿ ಯಾರೂ ಜಾಸ್ತಿ ಬರಲ್ಲಲ್ವ, ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಇವಾಗ ಅಂತ ಕೆಲಸ ಮಾಡ್ಕೊತಿದ್ದೀನಿ. ಕೆಲಸ ಮಾಡಿಕೊಂಡು ಸ್ವಲ್ಪ ಅಂಗಡಿಯಲ್ಲಿ ಕೂತ್ಕೊಂಡ್ರೆ ಬರ್ತಾನೆ ಇರ್ತಾರಲ್ವ, ಅವಾಗ ಕೊಡೋಕೆ ಚೆನ್ನಾಗಿ. ನಾವೇನಾದ್ರು ಕೆಲಸ ಮಾಡ್ತಿರ್ತೀವೋ ಆಗಲೆಲ್ಲ ಬರ್ತಿರ್ತಾರೆ ಅಕ್ಕ ಅಂತ. ಅದೇನೋ ನಾವೇನಾದ್ರು ಕೆಲಸ ಮಾಡ್ಬೇಕಾದ್ರೆ ಇಲ್ಲ ಊಟ ಮಾಡಬೇಕಾದ್ರೆ ಜಾಸ್ತಿ ಬರ್ತಿರ್ತಾರೆ. ದೇವ್ರ ಪರೀಕ್ಷೆ ಮಾಡೋಕ್ಕೆ ಕಳಿಸ್ತಾರೆ ಅಂತ ಅನ್ಕೋಬೋದು ಅಷ್ಟೇ. ಆದರೆ ಯಾವುದೋ ಒಂಥರ ಸಿಟ್ಟು ಮಾಡ್ಕೊಳ್ದೆ, ಕೋಪ ಮಾಡ್ಕೊಳ್ದೆ, ಇರಿಟೇಷನ್ ಮಾಡ್ಕೊಳ್ದೆ ಏನಿಲ್ಲ. ನಾನು ತಿಂತಿರ್ತೀನಿ, ಅದು ತಿನ್ನೋದು ಅಲ್ಲಿ ಇಟ್ಬಿಟ್ಟು ಪ್ಲೇಟ್ ಮುಚ್ಚಿ ಕೈ ತೊಳ್ಕೊಂಡೋಗಿ ಅವ್ರು ಕೊಟ್ಟು ಬಂದು ಮತ್ತೆ ತಿಂತೀನಿ. ನಾನು ಆ ಥರ ಮಾಡ್ತೀನಿ ಅಷ್ಟೇ. ನಾನು ಇವಾಗ ಊಟ ಕೂತ್ಕೊಂಡಿದ್ದೀನಿ, ಆಮೇಲೆ ಬರ್ರಿ ಹಂಗೆ ಹಿಂಗೆ ಅಂತ ನಾನು ಯಾರನ್ನೂ ವಾಪಸ್ ಕಳಿಸಲ್ಲ. ಈ ಕಡೆ ನಾವು ಮಾಡೋ ಕೆಲಸನೇ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನೇನು ಕಸ ಎಲ್ಲ ಗೂಡಿಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಒಂದು ಸ್ವಲ್ಪ ಎತ್ಕೊಂಡು ಅವನ ಹತ್ರ ಟೈಮ್ ಸ್ಪೆಂಡ್ ಮಾಡೋಷ್ಟೊತ್ತಿಗೆ ಸಾಯಂಕಾಲನೇ ಆಯಿತು. ಮತ್ತು ಅಡುಗೆ ಏನು ಮಾಡೋದಂತ ಯೋಚನೆ ಮಾಡ್ತಿದ್ದೆ. ಒಂದು ಸ್ಪೆಷಲ್ ರೆಸಿಪಿ ಅನ್ಬೋದು ಇದು. ತೋರಿಸ್ತೀನಿ ನಿಮಗೆ ಯಾವ ಥರ ಇರುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಆದಷ್ಟು ವೀಡಿಯೋ ಫುಲ್ಲು ನೋಡಿ ಅಂತ ಕೇಳ್ಕೊಳ್ತೀನಿ. ನೋಡೋಣ ಬನ್ನಿ ರೆಸಿಪಿ ಯಾವುದಿರ್ಬೋದು ಅಂತ ನೀವೇ ಗೆಸ್ ಮಾಡಿ. ಈಗ ಹಾಯ್ ಫ್ರೆಂಡ್ಸ್, ಈಗ ಸಂಜೆ ಆಗಿದೆ. ನಾನು ಸಾಂಬಾರು ಬಂದುಬಿಟ್ಟು ಇವಾಗ ಒಂದು ಸ್ವಲ್ಪ ಹುಣಸೆ ಚಿಗುರಿತ್ತು, ಅದು ಹುಣಸಪ್ಪಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ನೋಡಿ,
ಇದು ಹಳ್ಳಿ ಕಡೆ ಸಿಗುತ್ತೆ, ಸಿಟಿಲಿ ಸಿಗಲ್ಲ ಇದು ಜಾಸ್ತಿ. ಸಿಗಲ್ಲ ಅನ್ನೋಕ್ಕಿಂತ ಹುಣಸೆ ಮರ ಸ್ವಲ್ಪ ಕಡಿಮೆನೇ, ಎಲ್ಲೂ ಅಷ್ಟೊಂದು ಕಾಣಿಸಲ್ಲ. ಇರತ್ರ ಇರುತ್ತೆ, ಬಟ್ ಸಿಟಿ ಒಳಗೆ ಎಲ್ಲೂ ಇರೋದಿಲ್ಲ. ಹಳ್ಳಿಯಲ್ಲಾದರೆ ಈಸಿಯಾಗಿ ಸಿಗುತ್ತೆ, ಏನು ನಾವು ದುಡ್ಡು ಕೊಟ್ಟು ಕೊಳ್ಳೋ ಅವಶ್ಯಕತೆ ಇಲ್ಲ. ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು. ಏನಿಲ್ಲ ಅಂದ್ರೂ ಒಂದು ವಾರದಲ್ಲಿ ಇಲ್ಲ 15 ದಿನದಲ್ಲಿ ಒಂದು 2-3 ಸತಿ ಅಂತ ತಿಂತೀವಿ. ವಾರಕ್ಕೊಂದು ಸರಿ ಆದರೆ ಮಾಡೇ ಮಾಡ್ತೀವಿ ಇದನ್ನು. ಅಷ್ಟೊಂದು ಸಿಗುತ್ತೆ ಇದು. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಇನ್ನು ಇವಾಗ ಮಳೆ ಬೇರೆ ಬಂತಲ್ವ, ಇನ್ನೂ ತುಂಬ ಚಿಗುರು ಹೊಡೆದಿದೆ, ಅದು ಚೆನ್ನಾಗಿರುತ್ತೆ. ಅದಕ್ಕೆ ಇದು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದಕ್ಕೇನಿಲ್ಲ, ಮಾಮೂಲಿ ನಾವು ಇದು ಮಸ್ಸೊಪ್ಪು ಮಾಡ್ತೀವಲ್ಲ ಅದೇ ಥರನೇ ಮಾಡೋದು ಸೇಮು. ಆದರೆ ಇದಕ್ಕೆ ಟೊಮೊಟೊ ಹಾಕೋಂಗಿಲ್ಲ ನಾವು, ಇದೇ ತುಂಬ ಹುಳಿ ಇರುತ್ತಲ್ವ, ಹಾಗಾಗಿ ಟೊಮೊಟೊ ಯೂಸ್ ಮಾಡೋಂಗಿಲ್ಲ. ಬೇಳೆ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಈರುಳ್ಳಿ, ಮತ್ತು ಒಂದು ಸ್ವಲ್ಪ ಒಂದು ಇಲ್ಲ 2 ಬದನೆಕಾಯಿ ಹಾಕಿದ್ರೆ ಟೇಸ್ಟ್ ಮಾತ್ರ ಸೂಪರಾಗಿ ಬರುತ್ತೆ. ಅದರಿಂದನೇ ಒಂದು ಅರ್ಧ ಟೇಸ್ಟ್ ಕೊಡುತ್ತೆ. ಮತ್ತು ಮಾಮೂಲಿ ಸ್ವಲ್ಪ ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿ ಅಷ್ಟಾದರೆ ನಾವು ಮಸ್ಸಪ್ಪು ಯಾವ ಥರ ಮಾಡ್ತೀವಿ ಸೇಮ್ ಅದೇ ಥರನೇ. ಟೊಮೊಟೊ ಯೂಸ್ ಮಾಡೋಂಗಿಲ್ಲ ನಾವು. ಟೊಮೊಟೊ ಬದಲು ಇದು ಹಾಕ್ತಾಯಿತ್ತು, ಅಲ್ಲಿದೆ ತುಂಬ ಹುಳಿ ಇರುತ್ತೆ, ಅದರ ಅವಶ್ಯಕತೆ ಏನಿಲ್ಲ. ಸಾಂಬಾರು ಮಾತ್ರ ತುಂಬ ಚೆನ್ನಾಗಿರುತ್ತೆ. ನಾನು ಆಗಲೇ ಬೇಯಕ್ಕೆ ಇಟ್ಟಿದ್ದೀನಿ, ತರಕಾರಿ ಎಲ್ಲ ಹಚ್ಕೊಂಡಿದ್ದೀನಿ. ಅಂದರೆ ಏನಿಲ್ಲ, ಸಿಂಪಲ್ಲಾಗಿ ಸ್ವಲ್ಪ ಈರುಳ್ಳಿ, ಹಸ್ರುಗಾಯಿ ಅಷ್ಟೇ. ಮತ್ತು ಈ ಕಡೆ ಬದನೆಕಾಯಿ ಎಲ್ಲ ಹಚ್ಕೊಬಿಟ್ಟು ನೀರಲ್ಲಿ ನೆನೆಸಿಟ್ಟಿದ್ದೀನಿ. ತೊಳಿಬೇಕೀಗ, ತೊಳೆದ್ಬಿಟ್ಟು ಅದರೊಳಗೆ ಹಾಕಿ 1-2 ವಿಸಲ್ ಕೂಗಿಸ್ಬಿಟ್ರೆ ಸಾಕು, ರೆಡಿ ಆಗುತ್ತೆ. ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಿಮ್ಗೆಲ್ಲಾದರೂ ಸಿಕ್ಕರೆ ನೀವು ಟ್ರೈ ಮಾಡಿ. ಹಳ್ಳಿ ಕಡೆ ಮಾಮೂಲಿ ಎಲ್ಲ ಮಾಡ್ತಾ ಇರ್ತಾರೆ, ಹೇಳ್ಕೊಡೋದೇನೇನಿಲ್ಲ, ಎಲ್ಲೋದ್ರೂ ಸಿಗ್ತಾನೆ ಇರುತ್ತೆ ಅದು. ಈಗಂತೂ ಸುಮ್ಮನೆ ಈ ಕಡೆ ನಮ್ಮೂರಲ್ಲಿ ಹೈಸ್ಕೂಲ್ ಇದೆ, ಹೈಸ್ಕೂಲ್ ಕಡೆ ಹೋದ್ರಂತೂ ಮಸ್ತು ಹುಣಸೆ ಮರಗಳ, ಅಂದರೆ ಚಿಕ್ಕ ಚಿಕ್ಕ ಗಿಡ, ತುಂಬ ಹೆಣ್ಮಕ್ಳಿಗೆ ಸಿಗುತ್ತೆ ಅದು ಮರ. ನಿಮಗೂ ಎಲ್ಲಾದರೂ ಸಿಕ್ಕಿದ್ರೆ ಮಿಸ್ ಮಾಡಬೇಡಿ, ನೀವು ಟ್ರೈ ಮಾಡಿ, ಮಾಡ್ಕೊಂಡು ತಿನ್ನಿ, ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ನಾನು ಆಗಲೇ ಬೇಳೆ ಇಟ್ಟಿದ್ದೀನಿ, ನೆಕ್ಸ್ಟ್ ಎಲ್ಲ ಏನು ಐಟಮ್ ಎಲ್ಲ ಹಾಕ್ಬಿಟ್ಟು ತೋರಿಸ್ತೀನಿ ಲಾಸ್ಟ್ಗೆ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಬನ್ನಿ ನೋಡೋಣ. ಇಲ್ಲಿ ನೋಡಿ, ನಾನು ಆಗಲೇ ಬೇಳೆ ಬೇಯಿಸಕ್ಕೆ ಹಾಕಿದ್ದೆ, ಒಂದು ಸ್ವಲ್ಪ ಮೀಡಿಯಮಾಗಿ ಬೆಂದಿದೆ. ನೆಕ್ಸ್ಟ್ ಇವಾಗ ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಬಿಟ್ಟು ವಿಸಲ್ ಒಂದೆರಡು ವಿಸಲ್ ಕೂಗಿಸ್ಬಿಟ್ರೆ ಚೆನ್ನಾಗಿ ನುಣ್ಣಗಾಗುತ್ತೆ. ಅದೇನು ಜಾಸ್ತಿ ಕುದಿಸೋದೇನು ಬೇಕಿಲ್ಲ. ಈಗ ಒಂದು ಸ್ವಲ್ಪ ಈರುಳ್ಳಿ ಹಾಕ್ತಾಯಿದ್ದೀನಿ, ಈರುಳ್ಳಿ ಮತ್ತು ಹಸ್ರುಗಾಯಿ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ನೀವು ಒಂದ್ಸತಿ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು, ತಂಪಿರುತ್ತೆ ಇದು. ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಮತ್ತು ಬದನೆಕಾಯಿ ಹಚ್ಚಿಟ್ಕೊಂಡಿದ್ನಲ್ವ, ಒಂದು ಸ್ವಲ್ಪ ನೀರು ಬಗ್ಗಿಸ್ಬಿಟ್ಟು ಅದರೊಳಗೆ ಹಾಕ್ತೀನಿ. ಒಂದೇ ಸರಿ ಹಾಕ್ಬಿಟ್ರೆ ಇದಾಗುತ್ತೆ ಅಂತೇಳಿ ಈಗ ಬದನೆಕಾಯಿನೂ ಹಾಕ್ತಾಯಿದ್ದೀನಿ. ಇದಿರುತ್ತಲ್ವ ಹುಣಸೆ ಚಿಗುರು, ಇದನ್ನು ಸ್ವಲ್ಪ ತೊಳೆದ್ಬಿಟ್ಟು ಹಾಕ್ತೀನಿ. ಹೆಂಗಾದ್ರೂ ಆಗಲಿ ನೀಟಾಗಿ ಇದೆ. ಒಂದು ಸತಿ ತಂದ ತಕ್ಷಣವೇ ತೊಳೆದ್ಬಿಟ್ಟು ಬಟ್ಟೆಯಲ್ಲಿ ಸುತ್ತಿಟ್ಟಿದ್ದೆ. ನೋಡಿ ಎಷ್ಟು ಫ್ರೆಶ್ ಆಗಿದೆ ಇದು, ಈಗ ತಂದಿದ್ದೀವಿ ಅನ್ನೋ ಥರ ಇದೆ. ನೋಡೋಣ, ಹೆಂಗನಾಗಲಿ ಒಂದ್ಸರಿ ತೊಳೆದ್ಬಿಟ್ಟು ಹಾಕ್ತೀನಿ. ಈಗ ಹುಣಸೆ ಚಿಗುರೆಲ್ಲ ಹಾಕ್ಬಿಡ್ತೀನಿ. ಹುಣಸೆ ಚಿಗುರೆಲ್ಲ ಹಾಕ್ಬಿಟ್ಟು ಮಾಮೂಲಿ ನಾವು ಏನೇನು ಐಟಮ್ ಹಾಕ್ತೀವೋ, ಅಂದರೆ ಮಸ್ಸಪ್ಗೆ ಏನು ಹಾಕ್ತೀವೋ ಅದು ಐಟಮನ್ನೇ ಹಾಕೋದು. ಇದಕ್ಕೆ ಬೇರೆ ಏನೂ ಐಟಮ್ ಹಾಕೋಂಗಿಲ್ಲ, ಸೇಮ್ ಅಷ್ಟೇ. ಏನಿಲ್ಲ, ಇವಾಗೆಲ್ಲ ಹಾಕಿರ್ತೀವಲ್ಲ ಅದರಲ್ಲೇ ಸ್ವಲ್ಪ ಸಾಂಬಾರದ ಪುಡಿ, ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ವಿಸಲ್ ಕೂಗ್ಸೋದು ಅಷ್ಟೇ, ಜಾಸ್ತಿ ಏನೇನಿಲ್ಲ. ತುಂಬ ಚೆನ್ನಾಗಿರುತ್ತೆ ಇದು, ತಿನ್ಬೋದು. ಸೀಸನ್ ಬಂದಾಗೆಲ್ಲ ನಮ್ಗೆ ಇವಾಗ ಯಾವ್ಯಾವ ಸೀಸನಲ್ಲಿ ಯಾವ ತರಕಾರಿ ಇರುತ್ತೋ ಅದು ತಿಂದ್ಬಿಡ್ಬೇಕು ಅಷ್ಟೇ. ಮತ್ತು ಅದು ಬರೋಕ್ಕೂ ಮತ್ತು 1 ವರ್ಷ ಬೇಕಾಗುತ್ತೆ. ಬೇರೆ ತರಕಾರಿ ಎಲ್ಲ ತಿನ್ಬೋದು, ಬಟ್ ಇದು ತಿನ್ನೋಕ್ಕಾಗಲ್ಲ. ಇವಾಗಿನ್ನೇನು ಇದು ಸೀಸನ್ ಮುಗಿದ್ರೆ ನೆಕ್ಸ್ಟ್ ಕಾಯಿ ಬಂದುಬಿಡುತ್ತೆ. ಆಗಲೇ ಹೂವು ಮತ್ತು ಕಾಯಿ ಸ್ಟಾರ್ಟ್ ಆಗ್ತಾಯಿದೆ. ಇವಾಗ ಮಳೆ ಬಂದಿರೋದ್ರಿಂದ ಸ್ವಲ್ಪ ಚಿಗುರು ಹೊಡೆದಿದ್ದು ಇನ್ನೂ ಚೆನ್ನಾಗಿ, ಯಾಕಂದರೆ ಇಷ್ಟು ದಿನ ಮಳೆ ಬೇರೆ ಇರಲಿಲ್ವಲ್ಲ, ಹಂಗಾಗಿ ಸ್ವಲ್ಪ ಅಷ್ಟಕ್ಕೆ ಕಮ್ಮಿ ಇತ್ತು. ಇವಾಗಂತೂ ಚೆನ್ನಾಗಿ ಚಿಗುರು ಹೊಡೆದಿತ್ತು. ಎಲ್ಲಿ ನೋಡಿದ್ರು ಬರೋದೇ ನಮ್ಮೂರಲ್ಲಿ ಬರೀ ಅದನ್ನೇ ತೊಗೊಂಬರ್ತಿರ್ತಾರೆ. ಇವಾಗ ಒಂದು ಟೈಮ್ ಮಾಡಿದ್ರೆ ಇವಾಗ ಒಂದು ಸತಿ ಸಾಂಬಾರು ಮಾಡಿಟ್ರೆ ಅದು ಸಾಯಂಕಾಲಕ್ಕೂ ಆಗುತ್ತೆ, ಇಲ್ಲ ಬೆಳಿಗ್ಗೆಗೂ ಆಗುತ್ತೆ. ಹೆಂಗೋ ಜೀವನ ಕಳೆದು ಹೋಗುತ್ತೆ ಹಳ್ಳೀಲಿ ಅಷ್ಟೇ. ನಾವು ಸಿಟಿಯಲ್ಲಾದರೆ ಟೈಮ್ ಟು ಟೈಮ್ ಅದೇ ಮಾಡಬೇಕು ಇದೇ ಮಾಡ್ಬೇಕಂತ ಇರುತ್ತಲ್ಲ. ಬೆಳಿಗ್ಗೆ ಟಿಫನ್ನು, ಮಧ್ಯಾಹ್ನ ಬಿಸಿದು ಊಟ, ಮತ್ತು ಸಾಯಂಕಾಲ ಏನಾದರೂ ಊಟ ಅಡುಗೆ ಆ ಥರ ಇರುತ್ತೆ. ಬಟ್ ಹಳ್ಳಿಯಲ್ಲಿಲ್ಲ, ನಾವು ಅಷ್ಟೇ. ಈಗ ಒಂದು ಟೈಮ್ ಮುದ್ದೆ ಮಾಡಿದ್ರೆ ಬೆಳಗ್ಗೆಗೆ, ಮಧ್ಯಾಹ್ನಕ್ಕೂ ಅದೇ ಮುದ್ದೆ ತಿಂತಿರ್ತೀವಿ. ಮತ್ತು ಸಾಯಂಕಾಲಕ್ಕೂ ಏನಾದರೂ ಒಂದು ಮಿಸ್ಸಾಗಿ ಒಂದು ಮುದ್ದೆ ಉಳಿತಂದ್ರೇ ಅದಕ್ಕೆ ಒಂದು ಗೊಜ್ಜು ಥರ ಕ್ಯೂಚ್ಬಿಟ್ಟು ತಿಂತೀವಿ.
ಅದು ವೇಸ್ಟ್ ಮಾಡಲ್ಲ. ಇವಾಗ ಈ ಸಿಂಧ್ಯಸ ಇವು ಇರೋದ್ರಿಂದ ಸ್ವಲ್ಪ ಬಿಡೋ ಅಂತಂದು ಸ್ವಲ್ಪ ವೇಸ್ಟ್ ಆದರೂ ಪರವಾಗಿಲ್ಲ ಅಂತ ಮುಸ್ರೆಗೆ ಹಾಕ್ತೀವಿ. ಅವರು ಬಂದು ನೀರು ತಗೊಂಡು ಹೋಗ್ತಾರೆ. ಅದು ಬೇರೆ ಜಾಸ್ತಿ ಇದ್ರಂತೂ ವೇಸ್ಟ್ ಮಾಡೋಕ್ಕೆ ಹೋಗಲ್ಲ, ತಿಂತೀವಿ. ಇನ್ನೇನು ವಿಸಲೆಲ್ಲ ಕೂಗಿಸ್ದೆ, ಎಲ್ಲ ಹಾಕ್ಬಿಟ್ಟು ವಿಸಲ್ ಕೂಗಿಸಿ ಇವಾಗ ಮಸಿತಿದ್ದೀನಿ. ಮಸಿದ್ಬಿಟ್ಟು ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಒಗ್ಗರಣೆ ಹಾಕಬೇಕು. ಒಗ್ಗರಣೆ ಒಂದು ಕೊಟ್ಬಿಟ್ರೆ ಮುಗೀತು, ಸಾಂಬಾರು ರೆಡಿ ಆಯಿತು. ಆ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ. ಯಾಕೆಂದರೆ ಬೆಳಗ್ಗೆ ನಾನು ಚಪಾತಿ ಪಲ್ಯ ಮಾಡಿದ್ದೆಲ್ಲ ಸ್ವಲ್ಪ ಉಳಿದಿತ್ತು, ಪಲ್ಯ ಮತ್ತು ಚಪಾತಿ ಉಳಿದಿತ್ತಲ್ವ. ಸುಮ್ಮನೆ ಮುದ್ದೆ ಮಾಡೋದು ಬೇಡ, ಒಂದು ಸ್ವಲ್ಪ ಅನ್ನ ಈ ಥರ ಸಾಂಬಾರು ಮಾಡಿಟ್ರೆ ಅಲ್ಲಿಗೆ ಸರಿ ಹೋಗುತ್ತೆ ಅಂತೇಳಿ ಅಷ್ಟು ಮಾಡಿದೆ. ಮತ್ತು ನೆಕ್ಸ್ಟ್ ಡೇಗೂ ಸಾಂಬಾರು ಮಿಕ್ಕಿತ್ತು, ಅದಕ್ಕೆ ಬಿಸಿ ಮುದ್ದೆ ಮಾಡಿದ್ದೆ ಅಷ್ಟೇ, ಮತ್ತೇನು ಮಾಡಿರಲಿಲ್ಲ ನಾನು. ಇವಾಗ ಒಗ್ಗರಣೆ ಕೊಟ್ಟರೆ ಸಾಂಬಾರು ರೆಡಿ ಆಗುತ್ತೆ. ಅಷ್ಟೇ, ಹಳ್ಳಿ ಜೀವನ ಅಂದ್ರೇ ಒಂಥರ ಇದು. ನಾವು ಇರೋದ್ರೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಅದು ಬೇಕು ಇದು ಬೇಕಂದರೆ ಸಿಗಲ್ಲ. ನನಗೂ ಇವಾಗ ಯೂಟ್ಯೂಬ್ ಏನಾದರೂ ಅಂದ್ಕೊಳ್ಳಿ, ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದ ನನಗೂ ಆಗಲೇ ಮನಸ್ಸೇ ಒಂಥರ ಅನಿಸುತ್ತೆ. ಎಲ್ಲರೂ ಅದು ಮಾಡ್ತಾರೆ ಇದು ಮಾಡ್ತಾರೆ, ಮತ್ತು ಅದೇ ತೋರಿಸ್ಬೇಕೇನೋ ಇದು ತೋರಿಸ್ಬೇಕೇನೋ, ನಾವು ಟಿಫನ್ಗಳೇ ಮಾಡಬೇಕೇನೋ ಅನ್ನೋ ಕನ್ಫ್ಯೂಸನಲ್ಲಿ ನಾನು ಇದ್ದೀನಿ. ಮತ್ತು ಒಂದೊಂದು ಸತಿ ಅನಿಸುತ್ತೆ, ನಾವು ಇರೋದ್ರೆಲ್ಲ ನಾವು ತೋರಿಸ್ಬೇಕಲ್ಲ, ಸುಮ್ಮನೆ ಅದಿದು ಯಾಕೆ ಮಾಡಬೇಕು, ನಾವು ಮನೇಲಿ ಯಾವ ಥರ ಮಾಮೂಲಿ ಮಾಡ್ತೀವೋ ಅದೇ ಮಾಡ್ಕೊಂಡು ಹೋದರೆ ಇದಲ್ವಾ ಅಂತ ಒಂದು ಸರಿ ಅನ್ನಿಸ್ತಿರುತ್ತೆ. ಏನು ಮಾಡ್ಬೇಕಂತ ಒಂದು ಸರಿ ಅರ್ಥ ಆಗಲ್ಲ. ಕನ್ಫ್ಯೂಸ್ ಆಗಿಬಿಟ್ಟು ಸುಮ್ಮನೆ ಆಗ್ಬಿಡ್ತೀವಿ. ಒಂದು ಸತಿ ನಮ್ಮ ಮನೆಯವ್ರ ಹತ್ರನೇ ಹೇಳ್ತಿರ್ತೀರಿ, ನೋಡಿ ಇವಾಗ ಹೆಂಗೆ ಮಾಡಬೇಕು ಏನು ಅಂತಂದು. ಮತ್ತು ಇನ್ನೊಂದು ಅವ್ರು ಹೇಳ್ತಾರೆ ಎಲ್ಲರೂ ಅದೇ ಮಾಡ್ತಾರೆ ಅಂತ ನಾವು ಮಾಡೋಕ್ಕಾಗಲ್ಲ. ನಮ್ಮ ಜೀವನ ಏನಿರುತ್ತೋ ಅದನ್ನ ಮಾತ್ರ ನಾವು ತೋರಿಸ್ಬೇಕು ಅಷ್ಟೇ. ನಾವು ಹೆಂಗಿದೀವೋ ನಾರ್ಮಲಾಗಿ ಹಂಗೆ ಮಾಡು, ನೀನೇನು ಇದು ಮಾಡ್ಕೊಳಕ್ಕೆ ಹೋಗ್ಬೇಡ, ನೀನು ಮತ್ತೆ ಫೀಲ್ ಮಾಡ್ಕೊಳಕ್ಕೆ ಹೋಗ್ಬೇಡ, ನನಗೆ ಅದಿಲ್ಲ ಇದಿಲ್ಲ, ನನಗೆ ಆ ಡ್ರೆಸ್ ಇಲ್ಲ ಈ ಡ್ರೆಸ್ ಇಲ್ಲ, ಮನೇಲಿ ಆ ಐಟಮ್ ಇಲ್ಲ ಈ ಐಟಮ್ ಇಲ್ಲ ಅಂತ ನೀನು ಇದೇ ಮಾಡ್ಕೊಳಕ್ಕೆ ಹೋಗ್ಬೇಡ, ಇರೋದ್ರಲ್ಲೇ ನೀನು ಅಡ್ಜಸ್ಟ್ ಮಾಡ್ಕೊಂಡು ಮಾಡು ಅಂತ ಹೇಳಿ ನನಗೆ ಧೈರ್ಯ ತುಂಬ್ತಾ ಇದ್ದಾರೆ. ಅಷ್ಟೇ ಸಾಕು. ಮತ್ತು ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ನನಗೆಲ್ಲ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್.